ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಂದನ ಕನ್ನಡ ಬ್ಲಾಗ್ಸ್. ನಾನು ನಿಮ್ಗೆ ಇವತ್ತು ಟೇಸ್ಟಿಯಾಗಿ ಹೆಲ್ತಿಯಾಗಿರೋ ರೆಸಿಪಿನ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಅದು ಏನು ಅಂದರೆ ತರಕಾರಿ ಕೂಟ್ ಅಥವಾ ತರಕಾರಿ ಕರಿ, ಏನು ಬೇಕಾದರೂ ನೀವು ಅದನ್ನು ಕರಿಬೋದು. ನಾನು ಇದಕ್ಕೆ ಏನೇನು ಕಟ್ ಮಾಡ್ಕೊತಾ ಇದ್ದೀನಿ ವೆಜಿಟೇಬಲ್ಸ್ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಆಲೂಗೆಡ್ಡೆ, ಹೀರೆಕಾಯಿ, ಆಮೇಲೆ ಗೆಡ್ಡೆಕೋಸು, ಸ್ವಲ್ಪ ಬೀನ್ಸು, ಕ್ಯಾರೆಟು, ಮತ್ತು ನಾನು ಇದಕ್ಕೆ ಸೋರೆಕಾಯಿ ಕೂಡ ತೊಗೊಂಡಿದ್ದೀನಿ. ಯಾಕೆಂದರೆ ಸೋರೆಕಾಯಿ ಬಾಡಿನ ತಂಪಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಮಗೆ ಕ್ಯಾರೆಟ್ ಕೂಡ ಕಣ್ಣಿಗೆ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಕ್ಯಾರೆಟ್ನ ಕೂಡ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ, ಯಾಕಂದರೆ ಇದು ಹೆಲ್ತಿ ರೆಸಿಪಿ ಆಗೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾನು ತೋರಿಸ್ತಾ ಇದ್ದೀನಲ್ಲ, ಇದನ್ನೇ ನಾನು ಹೇಳಿದ್ದು ಬಾಡಿಗೆ ತುಂಬ ಕೂಲ್ ಅಂತ ಹೇಳಿಬಿಟ್ಟು ಇದನ್ನು ನಾವು ಸೋರೆಕಾಯಿ ಅಂತ ಹೇಳಿ ಕರಿತೀವಿ. ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ, ನಿಮಗೂ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಅದಕ್ಕೆ ಸ್ವಲ್ಪ ಬೀನ್ಸ್ ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ದಿನದಿಂದ ವಿಡಿಯೋಸ್ ಹಾಕೋಕ್ಕಾಗಿಲ್ಲ, ಸಾರಿ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ಹುಷಾರಿರಲಿಲ್ಲ. ಹೆಲ್ತ್ ಪ್ರಾಬ್ಲಮಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಏನೂ ಅಂದ್ಕೊಂಬೇಡಿ, ಇವತ್ತಿಂದ ವಿಡಿಯೋ ಕಂಟಿನ್ಯೂಸ್ ಆಗಿ ಬರ್ತಿರುತ್ತೆ, ಓಕೆನಾ. ನೆಕ್ಸ್ಟ್ ನಾನು ಇದಕ್ಕೆ ಮಸಾಲೆಗೆ ಏನೇನು ಬೇಕು, ಇದನ್ನು ಮಸಾಲೆ ಕರಿ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಈರುಳ್ಳಿನ ಒಂದು 3 ಈರುಳ್ಳಿ, 2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇದೆಲ್ಲನೂ ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಏನೇನು ತೊಗೊಂಡಿದ್ದೀನಲ್ಲ ಸ್ಪೈಸಸ್ಸು ಅದನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆನಿಯನ್, ಟೊಮೊಟೊ ಮತ್ತು ಚಿಲ್ಲಿ ಇನ್ನು ಆಮೇಲೆ ನಾನು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳಕ್ಕೆ ಸಪ್ರೇಟ್ ತಗೊಂಡ್ಬಿಡ್ತೀನಿ. ನೆಕ್ಸ್ಟ್ ಅದೇ ಕಡಾಯಿಗೆ ನಾನು ಆನಿಯನ್ ಹಾಕಿ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ತರಕಾರಿನೆಲ್ಲ ಹಾಕಿ, ತರಕಾರಿ ಸ್ವಲ್ಪ ನೀರು ಬಿಟ್ಕೊಳೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಷ್ಟು ಬೇಕೋ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಅದಕ್ಕೆ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಮೊದಲೇ ಮಸಾಲೆ ಮಾಡ್ಕೊಳಕ್ಕೆ ತೊಗೊಂಡಿದ್ನಲ್ಲ, ರುಬ್ಬಿರೋ ಮಿಶ್ರಣನ ಕೂಡ ಅದಕ್ಕೆ ಹಾಕಿ, ನೆಕ್ಸ್ಟ್ ಅದಕ್ಕೆ ಏನೇನು ಸ್ಪೈಸಸ್ ಬೇಕು, ಖಾರದ ಪುಡಿ, ಗರಂ ಮಸಾಲ ಪುಡಿ ಅದನ್ನೆಲ್ಲ ಕೂಡ ಆ್ಯಡ್ ಮಾಡಿಬಿಟ್ಟು, ನಿಮಗೆ ಬೇಕು ಅಂದರೆ ನೀವು ಕಸ್ತೂರಿ ಮೆಥಿ ಯೂಸ್ ಮಾಡ್ಬೋದು, ಬೇಡ ಅಂದರೆ ಬೇಡ, ಓಕೆನಾ. ನಾನು ನೆಕ್ಸ್ಟ್ ಅದಕ್ಕೆ 1 ಅಥವಾ 2 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಅದನ್ನು ಒಂದು 2 ವಿಸಲ್ ಚೆನ್ನಾಗಿ ಕೂಗಿಸ್ಬಿಟ್ಟು ಅದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ತರಕಾರಿ ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಗ್ರೇವಿ ಗಟ್ಟಿ ಬರೋಕ್ಕೋಸ್ಕರ ಕಡಲೆ ಹಸಿಟ್ಟನ್ನ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು, ಅದರಲ್ಲಿ ಯಾವುದೇ ರೀತಿ ಗಂಟು ಇರಬಾರ್ದು, ಚೆನ್ನಾಗಿ ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 2 ಸೆಕೆಂಡ್ ಕುದಿಸಿದ್ರೆ ಕರಿ ಗಟ್ಟಿ ಬರುತ್ತೆ. ಯಾಕೆಂದರೆ ಇಲ್ಲಿ ಕೆಲವರು ಫಸ್ಟ್ ಟೈಮ್ ಮಾಡೋಕ್ಕೆ ಹೋದಾಗ ಜಾಸ್ತಿ ನೀರು ಹಾಕ್ಬಿಟ್ಟಿರ್ತಾರೆ. ಆವಾಗ ಏನು ಮಾಡೋದಪ್ಪ, ನೀರಾಗೋಯ್ತು, ಚಪಾತಿಗೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತೀನಿ. ಯಾವಾಗಲೂ ಹಾಕ್ತೀನಿ, ನನಗೆ ಆಲ್ಮೋಸ್ಟ್ ಗಟ್ಟಿ ಇದ್ರೇ ಇಷ್ಟ. ಇನ್ನೊಂದು ಕಡೆ ನಾನು ಅದಕ್ಕೆ ಚಪಾತಿ ಕೂಡ ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಚೆನ್ನಾಗಿ ಸುಟ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಬಾಕ್ಸ್ಗೆ. ಈಗ ಅದನ್ನೆಲ್ಲ ನಾನು ನಿಮ್ಗೆ ಪ್ಲೇಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬಜ್ಜಿತ್ತು ಕೂಡ ಈಚೆಯಿಂದ ತಂದಿದ್ದೆ, ಅದನ್ನು ಸ್ವಲ್ಪ ನನಗೆ ಬಜ್ಜಿ ಇಷ್ಟ ಅಂತ ಹೇಳಿಬಿಟ್ಟು ತಂದಿದ್ರು ಡ್ಯಾಡಿ. ಸೊ ಇಷ್ಟು ರೆಸಿಪಿ, ಇದು ಒಂಥರ ಒಳ್ಳೆ ಹೆಲ್ತಿ ರೆಸಿಪಿ. ನಿಮಗೆ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ವಾಚಿಂಗ್ ಮೈ ಚಾನಲ್.